ಭೂಮಿಯಲ್ಲಿ ಮನುಷ್ಯರು ಭಯಂಕರವಾದ ಯುದ್ಧವನ್ನ ಮಾಡುವುದನ್ನು ನಾವು ನೋಡಿದ್ದೇವೆ. ಆ್ಯಂಡ್ ಕರೆಂಟ್ಲಿ ಜಗತ್ತಲ್ಲಿ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ನ ನಡುವೆ ಎಂಥ ಭೀಕರ ಯುದ್ಧ ನಡೀತಾ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಆದರೆ ಇದೇ ಥರ ಇರುವೆಗಳ ನಡುವೆ ಭೀಕರ ಮತ್ತು ಭಯಂಕರವಾದ ಯುದ್ಧ ನಡೆಯುತ್ತೆ ಅಂದರೆ ನಂಬ್ತೀರಾ? ಹೌದು, ಈ ಮೂವಿಲಿ ಅದೇ ಆಗೋದು. ನೀವು ಅನ್ಕೋಬೋದು ಇರುವೆಗಳ ಯುದ್ಧ ಅಂದರೆ ಸಾಮಾನ್ಯ ಯುದ್ಧ ಅಂತ, ಆದರೆ ಅದು ಸುಳ್ಳು. ಸದ್ಯ ಜಗತ್ತಲ್ಲಿ ನಡೀತಾ ಇರೋ ಮನುಷ್ಯರ ಯುದ್ಧಕ್ಕಿಂತ ಡೇಂಜರಸ್ ಆದ ಯುದ್ಧ ಕೆಂಪಿರುವೆ ಮತ್ತು ಕರಿಯಿರುವೆಗಳ ನಡುವೆ ನಡೆಯುವಂಥ ಒಂದು ಘನಘೋರ ಯುದ್ಧ ಇದಾಗಿದೆ. ಮೂವಿ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪರ್ಸ್ನಲ್ ಆಗಿ ಈ ಮೂವಿ ನನ್ನ ಫೇವ್ರೆಟ್ ಕೂಡ. ಬನ್ನಿ ಅಂಥದ್ದೇನಿದೆ ಅಂತ ಈ ಮೂವಿಲಿ ತಿಳ್ಕೊಳ್ಳೋಣ. ಮೂವಿಯ ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಲೇಡಿ ಬಗ್ ಅಂದರೆ ತಿಗಣೆ ಕಪಲ್ನ ತೋರಿಸ್ತಾರೆ. ಅವುಗಳ ಮರಿಗಳು ಆಗ ತಾನೇ ಮೊಟ್ಟೆಯಿಂದ ಹೊರಗಡೆ ಬಂದಿರ್ತವೆ. ತಿಗಣೆಗಳು ತಮ್ಮ ಪುಟ್ಟ ಪುಟ್ಟ ಮರಿಗಳಿಗೆ ಹಾರುವುದನ್ನು ಕಲಿಸೋಕೆ ಶುರು ಮಾಡ್ತವೆ. ಆದರೆ ಮರಿಗಳಿಗೆ ಇನ್ನೂ ಸರಿಯಾಗಿ ಹಾರೋಕೆ ಬರ್ತಾನೆ ಇರಲ್ಲ. ಹೀಗಿರುವಾಗ ಒಂದು ಮರಿ ತಿಗಣೆ ಹಾರುವಾಗ ಕೆಳಗಡೆ ಬಿದ್ದುಬಿಡುತ್ತೆ. ಈ ಮರಿ ತಿಗಣೆ ಹೆಸರು ಬಂದ್ಬಿಟ್ಟು ಕ್ರೋಕಸ್ ಅಂತ. ಮತ್ತೆ ಇದೇ ಈ ಮೂವಿಯ ಹೀರೋ ಆಗಿರುತ್ತೆ. ಮತ್ತೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಚಿಕ್ಕ ನೊಣ ಕ್ರೋಕಸ್ ಬಿದ್ದಿರೋದನ್ನ ನೋಡಿ ಜೋರಾಗಿ ನಗುತ್ತೆ. ನಂತರ ಅದು ಅಲ್ಲಿಂದ ಹಾರೋಗ್ಬಿಡುತ್ತೆ. ಆದ್ರೆ ಕ್ರೋಕಸ್ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಮತ್ತೆ ಹಾರಲು ಪ್ರಯತ್ನ ಪಡುತ್ತೆ. ಹೀಗೆ ಹಾರ್ತಾ ಹಾರ್ತಾ ನಿಧಾನವಾಗಿ ಅದು ಹಾರುವುದನ್ನು ಕೂಡ ಕಲ್ತು ಬಿಡುತ್ತೆ. ನಂತರ ಎಲ್ಲಾ ತಿಗಣೆ ಮರಿಗಳನ್ನ ಅವುಗಳ ಪೇರೆಂಟ್ಸು ವಾಪಸ್ಸು ಮನೆಗೆ ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತವೆ. ಆದ್ರೆ ದಾರಿಯಲ್ಲಿ ಅದೇ ನೊಣ ಮತ್ತೆ ಕ್ರೋಕಸ್ನ ನೋಡಿ ಹಾಸ್ಯ ಮಾಡಿ ನಗ್ತಾ ಇರುತ್ತೆ. ಇದರಿಂದ ಕ್ರೋಕಸ್ಗೆ ಕೋಪ ಬಂದು ಆ ನೊಣವನ್ನ ಹಿಡಿಯಲು ಅದರ ಹಿಂದೆ ಓಡೋಗ್ಬಿಡುತ್ತೆ. ಬಟ್ ನೊಣ ಒಂದು ಜಾಗದಲ್ಲಿ ಬಂದು ತನ್ನ ಪೂರ್ತಿ ಗುಂಪನ್ನ ಕರೆಯುತ್ತೆ. ಅವರನ್ನ ನೋಡಿ ಕ್ರೋಕಸ್ ತುಂಬಾನೇ ಭಯಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ನೊಣಗಳು ಕೂಡ ಅದನ್ನ ಹಿಂಬಾಲಿಸ್ತವೆ. ಕ್ರೋಕಸ್ ಓಡ್ತಾ ಓಡ್ತಾ ತನ್ನ ಫ್ಯಾಮಿಲಿಯಿಂದ ತುಂಬಾನೇ ದೂರವಾಗ್ಬಿಡುತ್ತೆ. ಕ್ರೋಕಸ್ ನೊಣಗಳಿಂದ ತಪ್ಪಿಸಿಕೊಳ್ಳುವ ಆತುರದಲ್ಲಿ ಒಂದು ಬಂಡೆಗೆ ಡಿಕ್ಕಿ ಹೊಡೆದು ಕೆಳಗಡೆ ಬಿದ್ದ್ಬಿಡುತ್ತೆ. ಅಲ್ಲದೆ ಕ್ರೋಕಸ್ನ ಒಂದು ರೆಕ್ಕೆ ಕೂಡ ಮುರಿದೋಗ್ಬಿಡುತ್ತೆ. ಅದಕ್ಕೆ ಅದು ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡುತ್ತೆ. ನೊಣಗಳು ಹತ್ತಿರ ಬಂದು ನೋಡಿ, ಏನೋ ಈ ತಿಗಣೆ ಸತ್ಯ ಹೋಯ್ತಲ್ಲೋ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತವೆ. ಇದಾದ ನಂತರ ನಮಗೆ ಒಂದು ಕಾರನ್ನ ತೋರಿಸ್ತಾರೆ. ಆ ಕಾರಲ್ಲಿ ಒಂದು ಕಪಲ್ ಪಿಕ್ನಿಕ್ಗೆ ಅಂತ ಈ ಘಾಟ್ ಸೆಕ್ಷನ್ ಅಲ್ಲಿ ಬಂದಿರ್ತಾರೆ. ಅಲ್ಲದೆ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಹೀಗೆ ಇವರು ಆ ಕಾಡಲ್ಲಿ ಎಂಜಾಯ್ ಮಾಡುವಾಗ ಹೆಂಡತಿಗೆ ಅಚಾನಕ್ ಆಗಿ ಹೊಟ್ಟೆ ನೋವು ಶುರು ಆಗ್ಬಿಡುತ್ತೆ. ಆದ್ದರಿಂದ ತಕ್ಷಣ ಅವರಿಬ್ರು ಅಲ್ಲಿಂದ ಹಾಸ್ಪಿಟಲ್ಗೆ ಹೊರಟೋಗ್ತಾರೆ. ಆದ್ರೆ ಅವರು ತಂದಿದ್ದ ಆಹಾರ ಮತ್ತು ಸಾಮಾನುಗಳು ಅಲ್ಲಿಯೇ ಉಳಿದೋಗ್ಬಿಡ್ತವೆ. ಹೀಗೆ ರಾತ್ರಿ ಆಗುತ್ತೆ. ಈ ಕಡೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಕ್ರೋಕಸ್ಗೆ ಎಚ್ಚರವಾಗುತ್ತೆ. ಅದು ಹಾರಲು ಪ್ರಯತ್ನಿಸುತ್ತೆ. ಆದರೆ ಅದರ ಒಂದು ರೆಕ್ಕೆ ಮುರಿದೋಗಿರೋದ್ರಿಂದ ಅದಕ್ಕೆ ಹಾರೋಕ್ಕಾಗದೆ ಕೆಳಗಡೆ ಬಿದ್ದ್ಬಿಡುತ್ತೆ. ಇದರಿಂದ ಅದು ತುಂಬಾನೇ ಭಯಪಟ್ಕೊಂಡು ಮಮ್ಮಿ ಪಾಪಾ ಅಂತ ತನ್ನ ಫ್ಯಾಮಿಲಿನ ಕೂಗುತ್ತೆ. ಆದ್ರೆ ಅವರೆಲ್ಲರೂ ಈಗ ಬಹಳ ದೂರದಲ್ಲಿರ್ತಾರೆ. ನಂತರ ಮಳೆಯಿಂದ ತಪ್ಪಿಸಿಕೊಳ್ಳಲು ಕ್ರೋಕಸ್ ಒಂದು ಮಶ್ರೂಮ್ನ ಕೆಳಗಡೆ ಆಶ್ರಯ ಪಡೆದುಕೊಳ್ಳುತ್ತೆ. ಆದರೆ ಅಲ್ಲಿ ಬಸವನ ಹುಳುಗಳ ಕಣ್ಣುಗಳನ್ನು ನೋಡಿ ಅದು ಭಯಪಟ್ಕೊಂಡು ಅಲ್ಲಿಂದ ಮುಂದೆ ಸಾಗುತ್ತೆ. ಹೀಗೆ ಮುಂದೆ ನಡೀತಾ ನಡೀತಾ ಕ್ರೋಕಸ್ ಅದೇ ಮನುಷ್ಯರು ಇದ್ದು ಹೋದಂತ ಪಿಕ್ನಿಕ್ ಜಾಗಕ್ಕೆ ಬಂದು ಅಲ್ಲಿ ಒಂದು ಬಾಕ್ಸ್ನ ಒಳಗಡೆ ಅಡಗಿ ಕೂತ್ಕೊಳ್ಳುತ್ತೆ. ಹಾಗೆ ಆ ಒಂದು ಬಾಕ್ಸ್ ಅಲ್ಲಿ ತುಂಬಾನೇ ಮೈಸೂರು ಪಾಕ್ಗಳಿರ್ತವೆ. ನಂತರ ಮರುದಿನ ಬೆಳಿಗ್ಗೆ ಅದು ಬಾಕ್ಸಿಂದ ಹೊರಗಡೆ ಬಂದು ನೋಡಿದಾಗ ತುಂಬಾನೇ ಕೀಟಗಳು ಆ ಮನುಷ್ಯರು ಬಿಟ್ಟು ಹೋದಂತ ಆಹಾರವನ್ನೆಲ್ಲ ಎತ್ಕೊಂಡು ಹೋಗ್ತಾ ಇರ್ತವೆ. ಕೀಟಗಳು ತಮಗೆ ಏನು ಬೇಕೋ ಅದನ್ನ ಎತ್ಕೊಂಡು ಓಡ್ತಾ ಇರ್ತವೆ. ಹೀಗಿರ್ಬೇಕಾದ್ರೆ ಹತ್ತಿರದಲ್ಲಿ ಕರಿಯಿರುವೆಗಳ ಒಂದು ಗುಂಪು ಕಾಣಿಸುತ್ತದೆ. ಅವುಗಳು ತಮ್ಮ ಹಣ್ಣುಗಳನ್ನ ತಗೊಂಡು ತಮ್ಮ ಕಾಲೋನಿ ಕಡೆಗೆ ಸಾಕ್ತಾ ಇರ್ತವೆ. ಅಷ್ಟರಲ್ಲಿ ಆ ಇರುವೆಯ ಲೀಡರ್ಗೆ ಒಂದು ವಿಶೇಷವಾದ ಸುಗಂಧವಾದ ವಾಸನೆ ಸಿಗುತ್ತದೆ. ಅಂಡ್ ಆ ಕರಿಯಿರುವೆಗಳ ಲೀಡರ್ನ ಹೆಸರು ಬಂದ್ಬಿಟ್ಟು ಮ್ಯಾಂಡಿಬಲ್ ಅಂತ. ಸೊ ಮ್ಯಾಂಡಿಬಲ್ ಆ ವಾಸನೆಯನ್ನ ಹಿಂಬಾಲಿಸಿ ಆ ಪಿಕ್ನಿಕ್ ಜಾಗಕ್ಕೆ ಬರುತ್ತದೆ. ಮ್ಯಾಂಡಿಬಲ್ ಅನ್ನ ನೋಡ್ತಾ ಇದ್ದಂತೆನೆ ಕ್ರೋಕಸ್ ಮತ್ತೆ ಬಾಕ್ಸ್ ಒಳಗಡೆ ಹೋಗಿ ಅಡಗಿ ಕೂತ್ಕೊಳ್ಳುತ್ತೆ. ಮ್ಯಾಂಡೆಬಲ್ ಆ ಬಾಕ್ಸ್ ಒಳಗಡೆ ಬಂದು ಮೈಸೂರು ಪಾಕನ್ನ ನೋಡಿ ಒಂದು ಬೈಟ್ನ ತಿಂದು ಟೇಸ್ಟ್ ನೋಡುತ್ತೆ. ಅದರ ರುಚಿ ಎಷ್ಟು ಸಿಹಿಯಾಗಿರುತ್ತೆ ಅಂದರೆ ಮ್ಯಾಂಡೆಬಲ್ ಖುಷಿಯಿಂದ ಕುಣಿದು ಕುಪ್ಪಳಿಸಿ ಬಿಡುತ್ತೆ. ಮೊದಲೇ ಇರುವೆಗಳಿಗೆ ಸಿಹಿ ಅಂದರೆ ಇಷ್ಟ, ಇನ್ನು ಬಾಕ್ಸ್ ತುಂಬ ಮೈಸೂರು ಪಾಕ್ ಇದೆ ಅಂದರೆ ಬಿಡುತ್ತಾ? ಅದಕ್ಕೆ ಖುಷಿಯಿಂದ ಮ್ಯಾಂಡೆಬಲ್ಲು ತನ್ನ ಜೊತೆಗಾರರನ್ನು ಕೂಗಿ ಕರೆಯುತ್ತೆ. ಸೊ ಎಲ್ಲ ಇರುವೆಗಳು ತಮ್ಮ ಹಳೆಯ ಆಹಾರವನ್ನು ಅಲ್ಲೇ ಬಿಟ್ಟು ಆ ಬಾಕ್ಸ್ ಕಡೆಗೆ ಬರ್ತವೆ. ನಂತರ ಎಲ್ಲ ಇರುವೆಗಳು ಸೇರಿಕೊಂಡು ಆ ಮೈಸೂರು ಪಾಕ್ ಡಬ್ಬಿಯನ್ನು ಎತ್ಕೊಂಡು ತಮ್ಮ ಗೂಡಿನ ಕಡೆ ಹೊರಡ್ತವೆ. ಆದರೆ ಕ್ರೋಕಸ್ ಇನ್ನು ಅದೇ ಬಾಕ್ಸ್ ಒಳಗಡೆನೆ ಇರುವೆಗಳಿಗೆ ಗೊತ್ತಾಗದೆ ಅಡಗಿ ಕೂತ್ಕೊಂಡಿರುತ್ತೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಕಲ್ಲಿನ ಗೋಡೆ ಮೇಲಿಂದ ಆ ಡಬ್ಬಿ ಕೆಳಗಡೆ ಬಿದ್ದುಬಿಡುತ್ತೆ. ಎಲ್ಲ ಮೈಸೂರು ಪಾಕ್ಗಳು ಕೆಳಗಡೆ ಚೆಲ್ಲೋಗ್ಬಿಡ್ತವೆ. ಅಲ್ಲದೆ ಕ್ರೋಕಸ್ನು ಕೂಡ ಹೊರಗಡೆ ಬಿದ್ದು ಮತ್ತೆ ಮೂರ್ಛೆ ಹೋಗ್ಬಿಡುತ್ತೆ.
ಎಲ್ಲ ಇರುವೆಗಳು ಚೆಲ್ಲಿರುವ ಮೈಸೂರು ಪಾಕ್ಗಳನ್ನ ಮತ್ತೆ ಡಬ್ಬಿಯಲ್ಲಿ ಇಡೋಕೆ ಸ್ಟಾರ್ಟ್ ಮಾಡ್ತವೆ. ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಕ್ರೋಕಸ್ನ ನೋಡಿ ಇರುವೆಗಳು ಎಬ್ಬಿಸೋಕೆ ಟ್ರೈ ಮಾಡ್ತವೆ. ಬಟ್ ಕ್ರೋಕಸ್ ಹೊಲಸ್ ಗ್ಯಾಸ್ ಅನ್ನ ಬಿಟ್ಬಿಡುತ್ತೆ. ಗ್ಯಾಸ್ ಇಂದ ಮ್ಯಾಂಡೆಬಲ್ಗೆ ತಲೆನೇ ಸುತ್ತೋಗ್ಬಿಡುತ್ತೆ. ಹೀಗಿರ್ಬೇಕಾದ್ರೆ ಅದೇ ವೇಳೆಗೆ ಅಲ್ಲಿಗೆ ಒಂದು ಹಲ್ಲಿ ಬಂದ್ಬಿಡುತ್ತೆ. ಎಲ್ಲ ಇರುವೆಗಳು ಭಯದಿಂದ ಮೈಸೂರು ಪಾಕ್ನ ಹಿಂದೆ ಅಡಗಿಕೊಳ್ತವೆ. ಆದ್ರೆ ಆ ಹಲ್ಲಿ ಒಂದು ಇರುವೆಯನ್ನ ಕಂಡಿಡಿದು ಇನ್ನೇನು ತಿನ್ಬೇಕು ಅನ್ನೋವಾಗ ಕ್ರೋಕಸ್ ಧೈರ್ಯದಿಂದ ಎದ್ದು ಮತ್ತೆ ಡಬ್ಬಿ ಒಳಗಡೆ ಹೋಗಿ ಜೋರಾಗಿ ಶಬ್ದ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದರ ಶಬ್ದ ಎಕೋ ಆಗಿ ತುಂಬಾನೇ ಭಯಾನಕವಾಗಿ ಕೇಳಿಸುತ್ತೆ. ಇದರಿಂದ ಹಲ್ಲಿ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಕ್ರೋಕಸ್ ಮಾಡಿದ ಈ ಕೆಲಸದಿಂದ ಇರುವೆಗಳಿಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಲೀಡರ್ ಆದ ಮ್ಯಾಂಡೆಬಲ್ ಕ್ರೋಕಸ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಂತ ನಿರ್ಧರಿಸುತ್ತೆ. ಸೊ ಹೀಗೆ ಇವುಗಳು ಮುಂದೆ ಸಾಗಲು ಆರಂಭಿಸ್ತವೆ. ಹೀಗೆ ಕರಿಯಿರುವೆಗಳು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಕೆಂಪಿರುವೆಗಳ ಒಂದು ಗುಂಪು ಇವರು ಮೈಸೂರು ಪಾಕ್ ಡಬ್ಬಿಯನ್ನ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಡ್ತವೆ. ಈ ಕೆಂಪಿರುವೆಗಳ ಲೀಡರ್ನ ಹೆಸರು ಬಂದ್ಬಿಟ್ಟು ಬೂಟರ್ ಅಂತ. ಇವನು ಇವಾಗ ಗುಂಡಾಗಳ ತರ ಬಂದು ಕರಿಯಿರುವೆಗಳ ದಾರಿಯನ್ನ ಬ್ಲಾಕ್ ಮಾಡಿ ನಿಲ್ಲಿಸ್ತವೆ. ಅವರನ್ನ ನೋಡಿದ ಕರಿಯಿರುವೆಗಳ ಲೀಡರು ಮ್ಯಾಂಡೆಬಲ್ ಬಾಕ್ಸ್ ಇಂದ ಒಂದು ಪೀಸ್ ಮೈಸೂರು ಪಾಕ್ ಅನ್ನ ತೆಗೆದು ಅವುಗಳಿಗೆ ಕೊಟ್ಟು, ತಗೋ ನಿನ್ನ ಪಾಲು, ಇವಾಗ ನಮ್ಗೆ ದಾರಿ ಬಿಡು ಅಂತ ಹೇಳ್ತಾ ಮ್ಯಾಂಡೆಬಲ್ ತನ್ನ ಟೀಮ್ ಅನ್ನ ಕರ್ಕೊಂಡು ಪ್ರಯಾಣವನ್ನ ಮುಂದುವರಿಸ್ತವೆ. ಆದ್ರೆ ಈ ಕೆಂಪಿರುವೆಗಳ ಲೀಡರ್ ಬೂಟರ್ಗೆ ತುಂಬಾನೇ ಕೋಪದಿಂದ ಉರ್ಕೋತಾನೆ. ಯಾಕಂದ್ರೆ ಅವನಿಗೆ ಎಲ್ಲ ಮೈಸೂರು ಪಾಕು ತನ್ನದಾಗಿಸಿಕೊಳ್ಳುವ ಆಸೆ ಅಲ್ಲ ದುರಾಸೆ. ನೋಡಿ, ಮನುಷ್ಯರಿಗೆ ಅಷ್ಟೇ ಅಲ್ಲ, ಈ ಕೆಂಪಿರುವೆಗಳಿಗೂ ಸಹ ದುರಾಸೆ ಮತ್ತು ನೀಚ ಬುದ್ಧಿ ಇದೆ. ಆದ್ರೆ ಇವುಗಳೇನೋ ಮನುಷ್ಯರಷ್ಟು ಕೆಟ್ಟ ಜೀವಿ ಅಲ್ಲ ಬಿಡಿ. ಸೊ ಕೆಂಪಿರುವೆಗಳು ಮೈಸೂರು ಪಾಕ್ಗೋಸ್ಕರ ಕರಿಯಿರುವೆಗಳನ್ನ ಬೆನ್ನತ್ತೋಕೆ ಸ್ಟಾರ್ಟ್ ಮಾಡ್ತವೆ. ಕ್ರೋಕಸ್ ಅವ್ರು ಬರ್ತಾ ಇರೋದನ್ನ ನೋಡಿ ಭಯದಿಂದ ತಕ್ಷಣ ಮ್ಯಾಂಡಬಲ್ಗೆ ಹೇಳ್ತದೆ. ಮ್ಯಾಂಡಬಲ್ ತನ್ನ ಜೊತೆಗಾರರಿಗೆ ಬೇಗ ಬೇಗ ಮುಂದೆ ಸಾಗಲು ಹೇಳುತ್ತೆ. ಸೊ ಎಲ್ಲ ಇರುವೆಗಳು ಬೇಗನೆ ಚಾಣಾಕ್ಷಣತನದಿಂದ ಬಾಕ್ಸ್ ಅನ್ನ ಇಳಿಜಾರ್ನಲ್ಲಿ ಜಾರಿಸ್ತಾ ಕೆಳಗಡೆ ಹೋಗ್ತವೆ. ಹೀಗೆ ಜಾರ್ತಾ ನದಿಯಲ್ಲಿ ಬಿದ್ದು ಅಲ್ಲಿಂದ ನೀರಲ್ಲಿ ತೇಲ್ತಾ ಮುಂದೆ ಸಾಕ್ತವೆ. ಅಂಡ್ ಇದೇ ಟೈಮ್ಗೆ ಕೆಂಪಿರುವೆಗಳ ಲೀಡರು ಮತ್ತೆ ಅದರ ಫ್ರೆಂಡ್ಸ್ ಜೊತೆ ಅಲ್ಲೇ ಬಿದ್ದಂತ ಒಂದು ಸೋಡಾ ಕ್ಯಾನ್ ನ ಒಳಗಡೆ ಹೋಗಿ ಅದನ್ನ ಉರುಳಿಸ್ತಾ ಸ್ಪೀಡ್ ಆಗಿ ಅವುಗಳು ಕೆಳಗಡೆ ಬಂದು ನಂತರ ನದಿಯಲ್ಲಿ ಬಿದ್ದು ಅವುಗಳು ಕೂಡ ಮುಂದೆ ಸಾಕ್ತಾ ಮತ್ತೆ ಕರಿಯಿರುವೆಗಳನ್ನ ಬೆನ್ನತ್ತಲು ಸ್ಟಾರ್ಟ್ ಮಾಡ್ತವೆ. ಈ ಕೆಂಪಿರುವೆಗಳು ಭಾರಿ ಬೆರಿಕಿರ್ತಾವ ನೋಡ್ರಿ ಅವ್ನ. ನಂತರ ಕೆಂಪಿರುವೆಗಳು ತಮ್ಮ ಟಿನ್ ಕ್ಯಾನ್ ಇಂದ ಕರಿಯಿರುವೆಗಳ ಬಾಕ್ಸ್ಗೆ ಡಿಕ್ಕಿ ಹೊಡೆದು ಅವುಗಳನ್ನು ಬೀಳಿಸಲು ಪ್ರಯತ್ನಿಸ್ತಾ ಇರ್ತವೆ. ಇದರಿಂದ ಬಾಕ್ಸ್ ನ ಬ್ಯಾಲೆನ್ಸ್ ತಪ್ಪಿ ಕ್ರೋಕಸ್ ಜಾರಿ ನೀರೊಳಗಡೆ ಬಿದ್ದೋಗ್ಬಿಡುತ್ತೆ. ಅಲ್ಲದೆ ನದಿಯಲ್ಲಿ ಪೀಕರೆಲ್ ಜಾತಿಯ ಒಂದು ಮೀನು ಕ್ರೋಕಸ್ ಅನ್ನ ನೋಡಿ ಅದನ್ನ ತಿನ್ನಲು ಪ್ರಯತ್ನಿಸ್ತಾ ಇರುತ್ತೆ. ಇನ್ನೇನು ಕ್ರೋಕಸ್ನ ಆ ಮೀನು ತಿನ್ಬೇಕು ಅನ್ನೋವಾಗ ಅದೇ ವೇಳೆಗೆ ಮ್ಯಾಂಡೆಬಲ್ ತುಂಬಾನೇ ತಲೆ ಓಡಿಸಿ ಒಂದು ಸರಪಳಿ ರೂಪದಲ್ಲಿ ಇರುವೆಗಳನ್ನ ಜೋಡಿಸಿ ನೀರಲ್ಲಿ ಧುಮುಕಿ ಕ್ರೋಕಸ್ನ ಹಿಡಿದು ಮೇಲಕ್ಕೆ ಎಳೆದುಕೊಳ್ಳುತ್ತವೆ. ಅಬ್ಬಾ, ಹೇಗೋ ಕ್ರೋಕಸ್ನ ಪ್ರಾಣ ಏನೋ ಉಳಿದ್ಬಿಡುತ್ತೆ. ಆದ್ರೆ ಅವರು ಹೀಗೆ ಮುಂದೆ ನೋಡಿದ್ರೆ ದೊಡ್ಡ ಜಲಪಾತ. ಇದರಿಂದ ಎಲ್ಲ ಇರುವೆಗಳು ಬಾಕ್ಸ್ ಒಳಗಡೆ ಬಚ್ಚಿಟ್ಕೋತವೆ. ಇವುಗಳ ಜೊತೆಗೇನೆ ಇವರ ಹಿಂದೆ ಬರುತ್ತಿದ್ದ ಕೆಂಪಿರುವೆಗಳು ಮತ್ತು ಪಿಕರೆಲ್ ಮೀನುಗಳು ಕೂಡ ಜಲಪಾತದಿಂದ ಕೆಳಗಡೆ ಬಿದ್ದೋಗ್ಬಿಡ್ತವೆ. ಕೆಂಪಿರುವೆಗಳ ಸೋಡಾ ಕ್ಯಾನ್ ನಲ್ಲಿ ನೀರು ತುಂಬಿ ಅದು ನೀರಲ್ಲಿ ಮುಳುಗೋಗ್ಬಿಡುತ್ತೆ. ಅದರಲ್ಲಿದ್ದ ಕೆಂಪಿರುವೆಗಳು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಲು ನೀರಿನಿಂದ ಹೊರಗಡೆ ಓಡಬೇಕಾಗುತ್ತೆ. ಅಲ್ಲದೆ ಬೂಟರ್ ಕೋಪದಿಂದ ಇದೆಲ್ಲವನ್ನು ನೋಡ್ತಾ ಇರುತ್ತೆ. ಕರಿಯಿರುವೆಗಳು ಇನ್ನು ಬಾಕ್ಸ್ ಅಲ್ಲಿ ತೇಲ್ತಾ ಮುಂದೆ ಸಾಕ್ತಾ ಇರ್ತವೆ. ಇದನ್ನ ನೋಡಿದ ಬೂಟರ್ಗೆ ಕೋಪ ಇನ್ನಷ್ಟು ಹೆಚ್ಚುತ್ತದೆ. ಅಂಡ್ ಆ ಪಿಕರೆಲ್ ಫಿಶು ಮೇಲಿನಿಂದ ಬಿದ್ದ ರಭಸಕ್ಕೆ ನೆಲದಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬಿಡುತ್ತೆ. ಅಂಡ್ ಈ ಕಡೆ ನಾವು ನೋಡ್ತೇವೆ ಮೈಸೂರು ಪಾಕ್ ಬಾಕ್ಸು ಒಂದು ಕಲ್ಲಿಗೆ ಡಿಕ್ಕಿ ಹೊಡೆದು ಮುರಿದೋಗ್ಬಿಡುತ್ತೆ. ಆದ್ರೆ ಇರುವೆಗಳು ತಕ್ಷಣ ಎಲ್ಲ ಮೈಸೂರು ಪಾಕ್ ಹೊರಗಡೆ ತೆಗೆದು ಸೇಫ್ ಆಗಿ ತೆಗೆದಿಟ್ಟಿರ್ತವೆ. ಸೊ ಈಗ ಎಲ್ಲ ಇರುವೆಗಳು ಮೈಸೂರು ಪಾಕ್ಗಳನ್ನ ಹೊತ್ಕೊಂಡು ತಮ್ಮ ಮನೆ ಕಡೆ ನಡೆಯಲು ಪ್ರಾರಂಭಿಸ್ತವೆ. ಪಾಪ ಲಾಸ್ಟ್ ಅಲ್ಲಿರುವ ಒಂದು ಇರುವೆ ಜಾಸ್ತಿ ಮೈಸೂರು ಪಾಕನ್ನು ಹೊತ್ಕೊಂಡು ಹೋಗ್ತಾ ಇರುತ್ತೆ. ಅಂಡ್ ಕ್ರೋಕಸ್ನು ಕೂಡ ಅವರ ಹಿಂದೆಯಿಂದನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದೇ ವೇಳೆಗೆ ಕ್ರೋಕಸ್ಗೆ ಲೇಡಿ ಬಗ್ ಅಂದ್ರೆ ತಿಗಣೆಗಳ ಗುಂಪೊಂದು ಕಾಣಿಸುತ್ತೆ. ಕ್ರೋಕಸ್ ಹಾರ್ಕೊಂಡು ಅವರ ಕಡೆ ಹೋಗಲು ಪ್ರಯತ್ನಿಸುತ್ತದೆ. ಆದ್ರೆ ಅದರ ಒಂದು ರೆಕ್ಕೆ ಕಟ್ಟಾಗಿರೋದ್ರಿಂದ ಹಾರಕ್ಕಾಗದೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಕ್ರೋಕಸ್ಗೆ ಬೇರೆ ಆಪ್ಷನ್ ಇಲ್ಲದೆ ಇರುವೆಗಳ ಜೊತೆಯಲ್ಲೇ ತನ್ನ ಮುಂದಿನ ಪ್ರಯಾಣವನ್ನ ಮುಂದುವರಿಸುತ್ತದೆ. ಇನ್ನೊಂದೆಡೆ ಕೆಂಪಿರುವೆಗಳ ಲೀಡರ್ ಬೂಟರು ಆವಾಗಲೇ ಮೈಸೂರು ಪಾಕ್ಸ್ ಡಿಕ್ಕಿ ಹೊಡೆದ ಜಾಗಕ್ಕೆ ಬಂದು ನೋಡ್ತವೆ. ಬೂಟರ್ ಆ ಜಾಗದ ವಾಸನೆಯನ್ನು ಮೂಸ್ ನೋಡಿದಾಗ ಗೊತ್ತಾಗುತ್ತೆ ಕರಿಯಿರುವೆಗಳು ಮೈಸೂರು ಪಾಕ್ಗಳನ್ನ ತಗೊಂಡು ಮುಂದೆ ಹೋಗಿವೆ ಅಂತ. ಆದ್ರಿಂದ ಇವುಗಳು ಕೂಡ ಅವುಗಳ ಹಿಂದೆ ಹೋಗಲು ಆರಂಭಿಸ್ತವೆ. ಹೀಗೆ ರಾತ್ರಿ ಆಗುತ್ತೆ. ಕರಿಯಿರುವೆಗಳು ಮೈಸೂರು ಪಾಕ್ಗಳ ಜೊತೆಗೇನೆ ನಿದ್ರೆಗೆ ಜಾರ್ತವೆ. ಆದ್ರೆ ಕ್ರೋಕಸ್ ಮತ್ತೆ ಮ್ಯಾಂಡೆಬಲ್ ಮಾತ್ರ ಇನ್ನೂ ಎಚ್ಚರವಾಗಿರ್ತವೆ. ಯಾಕಂದ್ರೆ ಯಾರಾದ್ರೂ ಬಂದು ಮೈಸೂರು ಪಾಕ್ಗಳನ್ನ ಕದ್ಕೊಂಡು ಹೋಗದಂತೆ ಕಾವಲು ಕಾಯ್ತಾ ಇರ್ತವೆ. ಮ್ಯಾಂಡೆಬಲ್ ತನ್ನ ಭಾಷೆಯಲ್ಲಿ ಇರುವೆಗಳನ್ನ
ಹೇಗೆ ಮಾರ್ಗದರ್ಶನ ಮಾಡಬೇಕು ಅಂತ ಕ್ರೋಕಸ್ಗೆ ಕಲಿಸೋಕೆ ಟ್ರೈ ಮಾಡುತ್ತೆ. ಬಟ್ ಕ್ರೋಕಸ್ಗೆ ಅದನ್ನ ಸರಿಯಾಗಿ ಕಲಿಯೋಕೆ ಸಾಧ್ಯವಾಗುವುದಿಲ್ಲ. ನಂತರ ಬೆಳಿಗ್ಗೆ ಆಗ್ತಾ ಇದ್ದಂತೆ ಮತ್ತೆ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತವೆ. ಅಂಡ್ ಇದೇ ವೇಳೆಗೆ ಕೆಂಪಿರುವೆಗಳು ಇವರನ್ನ ಹಿಂಬಾಲಿಸ್ತಾ ತುಂಬಾನೇ ಹತ್ರಕ್ಕೆ ಬಂದ್ಬಿಟ್ಟಿರ್ತವೆ. ಪುಣ್ಯಕ್ಕೆ ಕ್ರೋಕಸ್ ಅವರನ್ನ ನೋಡಿ ತಕ್ಷಣ ಮ್ಯಾಂಡಿಬಲ್ ಬಳಿ ಬಂದು ಕೆಂಪಿರುವೆಗಳು ಮತ್ತೆ ನಮ್ಮ ಹಿಂದೆ ಬರ್ತಾ ಇವೆ ಅಂತ ಹೇಳ್ಬಿಡುತ್ತೆ. ಸೊ ಇದರಿಂದ ಮ್ಯಾಂಡಿಬಲ್ ತನ್ನ ಟೀಮ್ ಅನ್ನ ಕರ್ಕೊಂಡು ಅವಸರವಾಗಿ ಒಂದು ರೋಡ್ ಅನ್ನ ಕ್ರಾಸ್ ಮಾಡ್ತಾ ಇರುತ್ತೆ. ಇದೇ ವೇಳೆಗೆ ಒಂದು ಕಾರು ಕೂಡ ಅಲ್ಲಿ ಬಂದ್ಬಿಡುತ್ತೆ. ಸೊ ಕಾರ್ ಬರ್ತಿರೋದನ್ನ ನೋಡಿ ಬೂಟರ್ ಹಾಗೂ ಕೆಂಪಿರುವೆಗಳ ಪೂರ್ತಿ ಗುಂಪೆ ಸತ್ತೋಗ್ಬಿಡ್ತೀವಿ ಅಂತ ಭಯದಿಂದ ಬೂಟರ್ನ ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತವೆ. ಆದ್ರೆ ಕರಿರುವೆಗಳು ಈ ತರ ಮಾಡೋದಿಲ್ಲ. ಯಾಕಂದ್ರೆ ಲೀಡರ್ ಮ್ಯಾಂಡೆಬಲ್ ತನ್ನ ಚಾತುರ್ಯತೆಯಿಂದ ತನ್ನ ಎಲ್ಲ ಜೊತೆಗಾರರನ್ನ ಸುರಕ್ಷಿತವಾಗಿ ರಸ್ತೆ ದಾಟಿಸುತ್ತದೆ. ಅಂಡ್ ಹಲವಾರು ದಿನಗಳ ನಂತರ ಫೈನಲಿ ಅವ್ರು ಕೊನೆಗೂ ತಮ್ಮ ಗೂಡಿಗೆ ತಲುಪ್ತವೆ. ಕ್ರೋಕೋಸ್ ಕೂಡ ಅವರ ಜೊತೆಗೇನೆ ಅಲ್ಲಿಗೆ ಬರುತ್ತೆ. ಆದ್ರೆ ಅದು ಇರುವೆಗಳ ಗೂಡಿನ ಒಳಗೆ ಬರಲು ಸ್ವಲ್ಪ ಸಂಕೋಚ ಪಟ್ಕೊಂಡು ಹೊರಗಡೆನೆ ನಿಂತಿರುತ್ತೆ. ಆಗ ಮ್ಯಾಂಡೆಬಲ್ ಕ್ರೋಕೋಸ್ಗೆ ಬಾ, ಅಲ್ಲೇಕೆ ನಿಂತಿದ್ಯಾ, ನೀನು ನಮ್ಮ ಜೊತೆ ಆರಾಮವಾಗಿ ಇರ್ಬೋದು ಅಂತ ಹೇಳುತ್ತೆ. ನೋಡಿ ಫ್ರೆಂಡ್ಸ್, ಕರಿರುವೆಗಳ ಮನಸ್ಸು ಎಷ್ಟು ವಿಶಾಲವಾದ್ದು ಅಂತ. ಸೊ ಕ್ರೋಕೋಸ್ ಕೂಡ ಅವರೊಂದಿಗೆ ಗೂಡಿನೊಳಗಡೆ ಹೋಗುತ್ತದೆ. ಇವಾಗ ಇರುವೆಗಳು ಎಲ್ಲ ಮೈಸೂರು ಪಾಕ್ಗಳನ್ನ ತಮ್ಮ ಗೂಡಿನೊಳಗೆ ತೆಗೆದುಕೊಂಡು ಹೋಗ್ತವೆ. ಅಂಡ್ ಕ್ರೋಕಸ್ ನೋಡ್ತಾನೆ ಎಲ್ಲ ಇರುವೆಗಳು ಕೆಲಸದಲ್ಲಿ ತುಂಬಾನೇ ಬ್ಯುಸಿ ಇರ್ತವೆ. ಎಲ್ಲ ಇರುವೆಗಳು ಕಾಡಿನಿಂದ ವಿವಿಧ ಆಹಾರ ಮತ್ತು ವಸ್ತುಗಳನ್ನ ತೆಗೆದುಕೊಂಡು ಬಂದು ನಂತರ ಅವುಗಳು ತಂದಂತ ಆಹಾರವನ್ನ ಒಳಗಡೆ ಸಿಂಹಾಸನದಲ್ಲಿರುವ ಇರುವೆಗಳ ರಾಣಿಗೆ ಸಮರ್ಪಿಸ್ತಾ ಇರ್ತವೆ. ಯಾಕಂದ್ರೆ ಈ ಒಂದು ರಾಣಿ ಇರುವೆ ಮಾತ್ರ ಮೊಟ್ಟೆ ಇಡ್ತಾ ಇರುತ್ತೆ ಮತ್ತು ರಾಣಿ ಇರುವೆಯಿಂದಲೇ ಇರುವೆಗಳ ಸಂತತಿ ಮುಂದುವರಿತಾ ಇರುತ್ತೆ. ಹಾಗೆ ಇರುವೆಗಳ ಜನಾಂಗ ಹೆಚ್ಚಾಗ್ತಾ ಇರುತ್ತೆ. ಸೊ ಮ್ಯಾಂಡೆಬಲ್ ಕೂಡ ತಾನು ತಂದಂತ ಮೈಸೂರು ಪಾಕನ್ನ ರಾಣಿಗೆ ತಿನ್ನಲು ಅರ್ಪಿಸುತ್ತದೆ. ಮೊದಲೇ ಇರುವೆಗಳಿಗೆ ಸಿಹಿ ಅಂದ್ರೆ ಇಷ್ಟ, ಅದರಲ್ಲೂ ನಮ್ಮ ವರ್ಲ್ಡ್ ಫೇಮಸ್ ಮೈಸೂರು ಪಾಕನ್ನ ತಿಂದಂತ ರಾಣಿಗೆ ಅದರ ರುಚಿ ಕಂಡು ತುಂಬಾ ಅಂದ್ರೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಯಾವ ತರ ಸಂತೋಷ ಆಗುತ್ತೆ ಅಂದ್ರೆ ರಾಣಿ ಒಂದೇ ಬಾರಿಗೆ ತುಂಬಾ ಅಂದ್ರೆ ತುಂಬಾನೇ ಮೊಟ್ಟೆ ಇಡಲು ಪ್ರಾರಂಭಿಸ್ಬಿಡುತ್ತೆ. ಅಂಡ್ ಇನ್ನೊಂದೆಡೆ ಬ್ಯೂಟರ್ ಕೂಡ ಕರಿರುವೆಗಳನ್ನ ಬೆನ್ನತ್ತಿ ಅದರ ಗೂಡ್ ಹತ್ರ ಬಂದು ತಲುಪಿರುತ್ತೆ. ಅಂಡ್ ಅದಕ್ಕೆ ಮೈಸೂರು ಪಾಕನ್ನ ಕೊನೆಗೂ ಪಡೆಯೋಕ್ ಆಗ್ಲೇ ಇಲ್ವಲ್ಲ ಅಂತ ತುಂಬಾ ಕೋಪ ಬರ್ತಾ ಇರುತ್ತೆ. ಸೇಡು ತೀರ್ಸ್ಕೊಳ್ಳೋಣ ಅಂದ್ರೆ ಇವಾಗ ಬ್ಯೂಟರ್ ಒಬ್ನೇ ಇರ್ತಾನೆ. ಸೊ ಇವಾಗ ಬೇಡ, ಮತ್ತೆ ಬರ್ತೀನಿ ಅಂತ ಹೇಳಿ ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತದೆ. ಇವಾಗ ಬ್ಯೂಟರ್ ತನ್ನ ಗೂಡಿಗೆ ಬರುತ್ತೆ. ಅಲ್ಲಿ ನೋಡಿದ್ರೆ ರೆಡ್ ಇರುವೆಗಳ ಗೂಡು ಕರಿರುವೆಗಳ ಗೂಡಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಇರುವೆಗಳು ಕಟ್ಟುನಿಟ್ಟಾದ ನಿಯಮವನ್ನ ಫಾಲೋ ಮಾಡ್ತಾ ಇರ್ತವೆ. ಬ್ಯೂಟರ್ ತನ್ನ ರಾಣಿ ಹತ್ರ ಬಂದು ನಡೆದಿದ್ದನ್ನೆಲ್ಲ ವಿವರಿಸ್ತದೆ. ಬ್ಯೂಟರ್ ತನ್ನ ರಾಣಿಗೆ ಹೇಳುತ್ತೆ, ರಾಣಿಯವರೇ, ಕರಿರುವೆಗಳ ಕೈಗೆ ಮೈಸೂರು ಪಾಕ್ಗಳು ಸಿಕ್ಕಿವೆ ಮತ್ತೆ ಅವುಗಳು ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿವೆ. ಇದರಿಂದ ಕರಿರುವೆಗಳು ಅವರ ರಾಣಿಗೆ ಹೆಚ್ಚು ಮೊಟ್ಟೆ ಇಡಲು ಸಹಾಯ ಮಾಡ್ತಾ ಇವೆ. ಸೊ ಆದ್ರಿಂದ ನಾವು ಅವರ ಮೇಲೆ ದಾಳಿ ಮಾಡಬೇಕು. ಅಲ್ಲದೆ ನಮ್ಮ ಸೈನ್ಯ ಬಲಿಷ್ಠ ಮತ್ತು ಬಹಳ ದೊಡ್ಡದಾಗಿದೆ, ಅವರು ನಮ್ಮನ್ನು ಸೋಲಿಸಲು ಸಾಧ್ಯವೇ ಇಲ್ಲ ಅಂತ ಹೇಳುತ್ತೆ. ಅದಕ್ಕೆ ರಾಣಿ ಇರುವೆ ಬ್ಯೂಟರ್ನ ಮಾತಿಗೆ ಒಪ್ಕೊಂಡು ಸರಿ ಅಂತ ತನ್ನ ಸಂಪೂರ್ಣ ಸೇನೆಗೆ ಎಲ್ಲರೂ ಬ್ಯೂಟರ್ನ ಜೊತೆ ಹೋಗಿ ಮತ್ತೆ ಕರಿರುವೆಗಳ ಸಂಪೂರ್ಣ ರಾಜ್ಯವನ್ನ ನಾಶ ಮಾಡಿ ಮತ್ತು ಆ ಮೈಸೂರು ಪಾಕ್ಗಳನ್ನ ನನಗಾಗಿ ತೆಗೆದುಕೊಂಡು ಬನ್ನಿ ಅಂತ ಆರ್ಡರ್ ಕೊಡುತ್ತೆ. ಸೊ ಬ್ಯೂಟರ್ ತನ್ನ ಕೆಂಪು ಇರುವೆಗಳ ಸೈನ್ಯದ ಜೊತೆ ಆಯುಧಗಳನ್ನು ಅಂದ್ರೆ ಮುಳ್ಳುಗಳ ಉಂಡೆ, ಬಿಲ್ಲು ಬಾಣ ಮತ್ತೆ ಸಿಕ್ಕ ವಸ್ತುಗಳನ್ನ ತಗೊಂಡು ಯುದ್ಧಕ್ಕೆ ಅಂತ ಕರಿರುವೆಗಳ ರಾಜ್ಯದ ಕಡೆ ಹೊರಡ್ತವೆ. ಇದಾದ ನಂತರ ಕರಿರುವೆಗಳ ರಾಜ್ಯವನ್ನ ತೋರಿಸ್ತಾರೆ. ರಾತ್ರಿ ಆಗ್ತಾ ಇದ್ದಂತೆ ಕರಿರುವೆಗಳು ತಮ್ಮ ಗೂಡಿನ ಮೇನ್ ಡೋರನ್ನ ಒಂದು ದೊಡ್ಡ ಕಲ್ಲಿನಿಂದ ಮುಚ್ಚಿಬಿಡ್ತವೆ. ಯಾಕಂದ್ರೆ ಶತ್ರುಗಳು ಬರಬಾರ್ದು ಅಂತ. ಕ್ರೋಕಸ್ ಕೂಡ ಕರಿರುವೆಗಳ ಜೊತೆನೆ ಮಲಗಿರುತ್ತೆ. ಹೀಗಿರ್ಬೇಕಾದ್ರೆ ಕ್ರೋಕಸ್ಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನು ಆವಾಗ್ಲೇ ದಾರಿಯಲ್ಲಿ ಭೇಟಿಯಾದ ಅದೇ ಲೇಡಿ ಬಗ್ಗು ಮತ್ತೆ ಅವನ ಕನಸಲ್ಲಿ ಬಂದ್ಬಿಟ್ಟಿರುತ್ತೆ. ಆಗ್ಲೇ ಕ್ರೋಕಸ್ ಕನಸಿನಲ್ಲಿ ಆ ಲೇಡಿ ಬಗ್ನ ಜೊತೆ ತನ್ನ ಸಂಸಾರವನ್ನ ಶುರು ಮಾಡ್ಬಿಟ್ಟಿರುತ್ತೆ. ಅಂದ್ರೆ ಆ ಲೇಡಿ ಬಗ್ನ ಮದುವೆಯಾಗಿ 3 ಮಕ್ಕಳನ್ನು ಕೂಡ ಮಾಡ್ಕೊಂಡ್ಬಿಟ್ಟಿರುತ್ತೆ. ಕ್ರೋಕಸ್ಗೆ ಆ ಲೇಡಿ ಬಗ್ನ ಮೇಲೆ ಪೂರ್ತಿ ಲವ್ ಆಗ್ಬಿಟ್ಟಿರುತ್ತೆ. ಮೆನ್ ವಿಲ್ ಬಿ ಮೆನ್ ನೋಡ್ರಿ ಆಲ್ವೇಸ್. ಹೀಗೆ ಕ್ರೋಕಸ್ನ ಜೀವನ ತುಂಬಾ ಸುಂದರವಾಗಿ ನಡೀತಾ ಇರಬೇಕಾದ್ರೆ ಅದೇ ವೇಳೆಗೆ ಕ್ರೋಕಸ್ಗೆ ಸಡನ್ ಆಗಿ ಎಚ್ಚರ ಆಗ್ಬಿಡುತ್ತೆ. ನಂತರ ಕ್ರೋಕಸ್ ಇರುವೆ ಗೂಡಿನ ಟೆರೆಸ್ ಮೇಲೆ ಬಂದು ತನ್ನ ರೆಕ್ಕೆಗಳನ್ನು ಚೆಕ್ ಮಾಡ್ಕೊಳ್ಳುತ್ತೆ. ಅದರ ಮುರಿದಿರೋ ರೆಕ್ಕೆ ಇವಾಗ ಮತ್ತೆ ಬೆಳೀತಾ ಇರುತ್ತೆ. ಆದ್ರೆ ಅದಿನ್ನೂ ಚಿಕ್ಕದಾಗಿರುತ್ತೆ. ಸೊ ಅದಕ್ಕೆ ಕ್ರೋಕಸ್ಗೆ ಇನ್ನೂ ಹಾರೋಕೆ ಬರ್ತಾ ಇರಲ್ಲ. ಮ್ಯಾಂಡೆಬಲ್ ದೂರದಿಂದ ಮೌನವಾಗಿ ಇದನ್ನೆಲ್ಲ ನೋಡ್ತಾ ಇರುತ್ತೆ. ಆದ್ರೆ ಅದು ಏನು ಮಾಡದೆ ನೋಡಿ ಸುಮ್ಮನಾಗ್ಬಿಡುತ್ತೆ. ಇದಾದ ಮೇಲೆ ಬೆಳಿಗ್ಗೆ ಆಗುತ್ತೆ. ಎಲ್ಲ ಇರುವೆಗಳು ಮಲಗಿರ್ತವೆ. ಹೀಗಿರ್ಬೇಕಾದ್ರೆ ಅಚಾನಕ್ ಆಗಿ ಒಂದು ವಿಚಿತ್ರ ಶಬ್ದ ಕೇಳಲು ಶುರುವಾಗುತ್ತೆ. ಆದ್ರಿಂದ ಏನ್ ಸೌಂಡ್ ಅಂತ ಎಲ್ಲ ಕರಿ ಇರುವೆಗಳು ಹೊರಗಡೆ ಬಂದು ನೋಡಿದ್ರೆ ಕೆಂಪಿರುವೆಗಳ
ಸಂಪೂರ್ಣ ಸೈನ್ಯ ಅವರ ಮೇಲೆ ಅಟ್ಯಾಕ್ ಮಾಡಲು ಬರ್ತಾ ಇರೋದು ಕಾಣಿಸ್ತದೆ. ಇದರಿಂದ ಕರಿರುವೆಗಳಿಗೆ ಆತಂಕ ಶುರು ಆಗ್ಬಿಡತ್ತೆ. ಯಾಕಂದ್ರೆ ಕೆಂಪಿರುವೆಗಳು ಅವರನ್ನ 4 ಕಡೆಯಿಂದಲೂ ಸುತ್ತುವರೆದ್ ಬಿಟ್ಟಿರ್ತವೆ. ನೋಡ್ತಾ ನೋಡ್ತಾ ಕೆಂಪಿರುವೆಗಳು ತಮ್ಮಲ್ಲಿರುವ ವಸ್ತುಗಳಿಂದ ಕರಿರುವೆಗಳ ಅರಮನೆಯ ಮೇಲೆ ದಾಳಿ ಮಾಡಲು ಸ್ಟಾರ್ಟ್ ಮಾಡ್ಬಿಡ್ತವೆ. ಇದರಿಂದ ಅರಮನೆಯಲ್ಲಿ ರಂಧ್ರ ಬೀಳೋಕೆ ಸ್ಟಾರ್ಟ್ ಆಗ್ಬಿಡ್ತವೆ. ಅಷ್ಟೇ ಅಲ್ಲದೆ ಅವುಗಳು ತುಂಬಾನೇ ಕೋಪದಿಂದ ಚೂಪಾದ ಕಡ್ಡಿಗಳಿಂದ ಅಟ್ಯಾಕ್ ಮಾಡ್ತಾ ಇರ್ತವೆ. ಈ ದೃಶ್ಯ ಯಾವ ತರ ಇತ್ತು ಅಂದ್ರೆ, ಯಾವ ರೀತಿ ಮಾನವರು ಶತ್ರು ರಾಜ್ಯಗಳ ಮೇಲೆ ದಾಳಿ ಮಾಡ್ತಾ ಇರ್ತಾರೋ ಅದೇ ತರ ಕಾಣ್ತಾ ಇರುತ್ತೆ. ಕೆಂಪಿರುವೆಗಳು ಬಿಟ್ಟಂತ ಚೂಪಾದ ಕಡ್ಡಿಗಳು ಬಾಣಗಳಂತೆ ಕರಿರುವೆಗಳ ಮೇಲೆ ಬೀಳ್ತಾ ಇರುತ್ತೆ. ಸೊ ಇವಾಗ ಕಪ್ಪು ಇರುವೆಗಳು ಸಹ ಅಲರ್ಟ್ ಆಗಿ ಅವುಗಳು ಕೂಡ ಶತ್ರುಗಳ ಮೇಲೆ ಪ್ರತಿದಾಳಿ ಮಾಡಲು ಆರಂಭಿಸ್ತವೆ. ಕರಿರುವೆಗಳು ಶತ್ರುಗಳ ಮೇಲೆ ವಿವಿಧ ವಸ್ತುಗಳನ್ನು ಹಾಕ್ತವೆ. ಅಲ್ಲದೆ ಇರುವೆಗಳು ಆಸ್ಪಿರಿಯನ್ ಟ್ಯಾಬ್ಲೆಟ್ನ ಅರಮನೆ ಸುತ್ತಲೂ ಹಾಕ್ತವೆ. ನೀರಿನೊಂದಿಗೆ ಮಿಕ್ಸ್ ಆದ ಆಸ್ಪಿರಿನ್ ಬುರುಗವಾಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಕೆಂಪಿರುವೆಗಳಿಗೆ ಅರಮನೆಯನ್ನು ಏರೋದಕ್ಕಾಗೋದಿಲ್ಲ. ಸೊ ಈ ಒಂದು ಯುದ್ಧದಲ್ಲಿ ಕ್ರೋಕಸ್ ಕೂಡ ಮ್ಯಾಂಡೆಬಲ್ ಜೊತೆ ಸೇರಿ ಕೆಂಪಿರುವೆಗಳ ಮೇಲೆ ದಾಳಿ ಮಾಡಲು ಒಂದು ಪ್ಲಾನ್ ಅನ್ನ ಮಾಡುತ್ತೆ. ಇಬ್ರು ಸೇರಿ ಸ್ಟೋರ್ ರೂಮ್ಗೆ ಹೋಗ್ತಾರೆ. ಇಲ್ಲಿ ಎಲ್ಲಾ ಸಾಮಗ್ರಿಗಳನ್ನ ಇರುವೆಗಳು ಸ್ಟೋರ್ ಮಾಡಿರ್ತವೆ. ಸೊ ಅಲ್ಲಿ ಇದ್ದ ಗಾರ್ಡ್ ಅವರಿಗೆ ಒಂದು ಮ್ಯಾಚ್ ಬಾಕ್ಸ್ ಮತ್ತೆ ಕೆಲವು ರಾಕೆಟ್ ಗಳನ್ನ ಕೊಡುತ್ತದೆ. ಸೊ ಇರುವೆಗಳು ಆ ರಾಕೆಟ್ ಗಳನ್ನೆಲ್ಲ ತಮ್ಮ ಅರಮನೆಯ ಟೆರೆಸ್ ಮೇಲೆ ತಂದಿರ್ತವೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಅವುಗಳಿಗೆ ಪಟಾಕಿಯನ್ನ ಹೇಗೆ ಹಚ್ಚಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಯುದ್ಧ ಬೇರೆ ಜೋರಾಗಿ ನಡೀತಾ ಇದೆ, ಟೈಮು ಕೂಡ ಇಲ್ಲ. ಅದಕ್ಕೆ ಮ್ಯಾಂಡೆಬಲ್ ಮ್ಯಾಚ್ ಬಾಕ್ಸ್ ಅನ್ನ ಓಪನ್ ಮಾಡ್ತದೆ. ಅದರೊಳಗಡೆ ಕೇವಲ ಒಂದೇ ಒಂದು ಕಡ್ಡಿ ಮಾತ್ರ ಇರುತ್ತದೆ. ಸೊ ಮ್ಯಾಂಡೆಬಲ್ ಬೇಗನೆ ಮ್ಯಾಚ್ ಬಾಕ್ಸ್ ಹಿಂಭಾಗದಲ್ಲಿ ಕಡ್ಡಿ ಹೇಗೆ ಹಚ್ಚುವುದು ಅಂತ ಬರೆದಿರುವ ಸೂಚನೆಗಳನ್ನ ನೋಡಿ ನಂತರ ಆ ಕಡ್ಡಿಯನ್ನ ತಗೊಂಡು ಮ್ಯಾಚ್ ಬಾಕ್ಸ್ ಮೇಲೆ ತಿಕ್ಕುತ್ತದೆ. ಕೊನೆಗೆ ಕಡ್ಡಿಗೆ ಬೆಂಕಿ ಹಚ್ಕೊಳ್ಳುತ್ತೆ. ಮ್ಯಾಂಡೆಬಲ್ ಬೇಗನೆ ಹೋಗಿ ಒಂದು ರಾಕೆಟ್ಗೆ ಬೆಂಕಿ ಹಚ್ತಾನೆ. ಇದರಿಂದ ರಾಕೆಟ್ ಆಕಾಶದ ಕಡೆ ಹಾರಿ ಹೋಗಿ ಕೆಳಗಡೆ ಬಂದು ಕೆಂಪಿರುವೆಗಳ ಮೇಲೆ ಬಿದ್ದುಬಿಟ್ಟು ಜೋರಾಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಈ ಒಂದು ಬ್ಲಾಸ್ಟ್ ಇಂದ ತುಂಬಾನೇ ಕೆಂಪಿರುವೆಗಳೇನೋ ಸತ್ತೋಗ್ತವೆ. ಆದ್ರೆ ಇದೇ ವೇಳೆಗೆ ಬೆಂಕಿ ಹತ್ತಿದ ಕೊನೆಯ ಕಡ್ಡಿ ಕೂಡ ಆರ್ಬಿಡುತ್ತೆ. ಈಗ ರಾಕೆಟ್ಸ್ ನ ಹಾರಿಸ್ಬೇಕಂದ್ರೆ ಬೇರೆ ಕಡ್ಡಿ ಕೂಡ ಇಲ್ಲ. ಇನ್ನು ಆ ಒಂದು ಬ್ಲಾಸ್ಟ್ ಇಂದ ಬ್ಯೂಟರ್ ತುಂಬಾನೇ ಕೋಪಗೊಂಡು ತನ್ನ ಸೈನಿಕರಿಗೆ ಒಂದು ಪೈನಾಪಲ್ ಇಂದ ಕರಿರುವೆಗಳ ಅರಮನೆಯ ಮೇನ್ ಡೋರ್ ಅನ್ನ ಒಡೆಯಲು ಹೇಳ್ಬಿಡುತ್ತೆ. ಸೈನಿಕರು ಕೂಡ ಡೋರ್ ಅನ್ನ ಮುರಿತಾ ಇರ್ತಾರೆ. ಜೊತೆಗೆ ಮುಳ್ಳಿನ ಗೋಲಾಗಳಿಂದ ಅಟ್ಯಾಕ್ ನ ಕಂಟಿನ್ಯೂ ಕೂಡ ಮಾಡ್ತಾ ಇರ್ತವೆ. ಕೆಂಪಿರುವೆಗಳ ಈ ಒಂದು ಭಯಾನಕ ಅಟ್ಯಾಕ್ ಇಂದ ಕರಿರುವೆಗಳಿಗೆ ಇವಾಗ ತಮ್ಮ ಜೀವವನ್ನ ಹೇಗೆ ಉಳಿಸ್ಕೋಬೇಕು, ನಮ್ಮವರನ್ನ ನಾವು ಹೇಗೆ ಕಾಪಾಡಬೇಕು, ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗದೆ ಫುಲ್ ಟೆನ್ಷನ್ ಅಲ್ಲಿ ಇರ್ತವೆ. ಅಲ್ಲದೆ ಮ್ಯಾಂಡೆಬಲ್ಗೂ ಕೂಡ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗದೆ ಟೆನ್ಷನ್ ಅಲ್ಲಿ ಇರುತ್ತೆ. ಇದೇ ವೇಳೆಗೆ ಕ್ರೋಕಸ್ ಆ ಮ್ಯಾಚ್ ಬಾಕ್ಸ್ ಅನ್ನ ದಿಟ್ಟಿಸಿ ನೋಡುತ್ತೆ ಅಂಡ್ ಅದಕ್ಕೆ ನೆನಪಾಗುತ್ತೆ ಆ ಒಂದು ಪಿಕ್ನಿಕ್ ಜಾಗದಲ್ಲಿ ಇಂಥದ್ದೇ ಒಂದು ಮ್ಯಾಚ್ ಬಾಕ್ಸ್ ಇತ್ತು ಅಂತ. ಸೊ ಅದಕ್ಕೆ ಕ್ರೋಕಸ್ ಮ್ಯಾಂಡೆಬಲ್ಗೆ ಹೇಳುತ್ತೆ, ನಾನು ಮ್ಯಾಚ್ ಬಾಕ್ಸ್ ಅನ್ನ ತರ್ತೀನಿ, ಆದ್ರೆ ಇಲ್ಲಿಂದ ಹೇಗಾದ್ರೂ ಮಾಡಿ ನಾನು ಹೊರಗಡೆ ಹೋಗ್ಬೇಕು ಅಂತ ಹೇಳುತ್ತೆ. ಸೊ ಅದಕ್ಕೆ ಮ್ಯಾಂಡೆಬಲ್ ಅದರ ಸೈನಿಕರಿಗೆ ಒಂದು ಪ್ಲೇನ್ ಅನ್ನ ರೆಡಿ ಮಾಡು ಅಂತ ಹೇಳುತ್ತೆ. ಇರುವೆಗಳು ಕೂಡ ಒಂದು ನೋಟಿನಿಂದ ಒಂದು ಏರೋಪ್ಲೇನ್ ಅನ್ನ ರೆಡಿ ಮಾಡ್ತವೆ. ನಂತರ ಕ್ರೋಕಸ್ನ ಆ ಪ್ಲೇನ್ ಅಲ್ಲಿ ಕೂಡಿಸಿ ಎಲ್ಲ ಇರುವೆಗಳು ಪ್ಲೇನ್ ಅನ್ನ ಹಾರಿಸ್ತವೆ. ಪ್ಲೇನ್ ಕೂಡ ಹಾರ್ತಾ ಹಾರ್ತಾ ಕೆಂಪಿರುವೆಗಳನ್ನ ದಾಟ್ಕೊಂಡು ಮುಂದೆ ಹೋಗ್ತಾ ಇರುತ್ತೆ. ಇವಾಗ ಕ್ರೋಕಸ್ನ ರೆಕ್ಕೆ ಕೂಡ ಪೂರ್ತಿಯಾಗಿ ಬೆಳೆದಿರುತ್ತೆ. ಸೊ ಅದಕ್ಕೆ ಕ್ರೋಕಸ್ನು ಕೂಡ ಹಾರೋದಕ್ಕೆ ಟ್ರೈ ಮಾಡುತ್ತೆ ಅಂಡ್ ದಿಸ್ ಟೈಮ್ ಅದು ಹಾರೋದ್ರಲ್ಲಿ ಸಕ್ಸಸ್ ಆಗ್ಬಿಡುತ್ತೆ. ಕೆಂಪಿರುವೆಗಳು ಕೂಡ ಅದನ್ನ ತಡೆಯೋಕೆ ಟ್ರೈ ಮಾಡ್ತವೆ, ಬಟ್ ಆಗೋದಿಲ್ಲ. ಕ್ರೋಕಸ್ ಹೀಗೆ ತನ್ನ ಪ್ರಯಾಣವನ್ನ ಮುಂದುವರಿಸ್ತದೆ. ಹಲವಾರು ಗಂಟೆಗಳ ಕಾಲ ಹಾರ್ಕೊಂಡು ಕಾಡು ನದಿಗಳನ್ನ ದಾಟ್ಕೊಂಡು ಕೊನೆಗೆ ಅದು ಆ ಪಿಕ್ನಿಕ್ ಜಾಗಕ್ಕೆ ಬರುತ್ತೆ ಅಂಡ್ ಅದಕ್ಕೆ ಮ್ಯಾಚ್ ಬಾಕ್ಸು ಕೂಡ ಸಿಗುತ್ತೆ. ಸೊ ಕ್ರೋಕಸ್ ಮ್ಯಾಚ್ ಬಾಕ್ಸ್ ನ ಎತ್ತೋದಕ್ಕೆ ಟ್ರೈ ಮಾಡುತ್ತೆ, ಬಟ್ ಅದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜರ್ನಿ ಮಾಡಿ ಸುಸ್ತಾಗಿ ಅದರ ಶಕ್ತಿ ಪೂರ್ತಿಯಾಗಿ ಕಡಿಮೆ ಆಗ್ಬಿಟ್ಟಿರುತ್ತೆ. ಹೀಗಿರುವಾಗ ಅದೇ ವೇಳೆಗೆ ಅಲ್ಲಿಗೆ ಒಂದು ಸ್ಪೈಡರ್ ಬರುತ್ತೆ. ಅದನ್ನ ನೋಡಿ ಕ್ರೋಕಸ್ ಬೇಗ ಬಚ್ಚಿಟ್ಕೊಳ್ಳುತ್ತೆ. ಸ್ಪೈಡರ್ ಬಂದು ಆ ಮ್ಯಾಚ್ ಬಾಕ್ಸ್ ಅನ್ನ ಎತ್ಕೊಂಡೋಗೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದರಿಂದ ಕ್ರೋಕಸ್ ಕೂಡ ಸ್ಪೈಡರ್ನ ಫಾಲೋ ಮಾಡ್ತಾ ಅದರ ಹಿಂದೆ ಹೋಗುತ್ತೆ. ಸ್ಪೈಡರ್ಗೆ ಗೊತ್ತಿರಲ್ಲ ಕ್ರೋಕಸ್ ಅದನ್ನ ಫಾಲೋ ಮಾಡ್ತಾ ಇದೆ ಅಂತ. ಸ್ಪೈಡರ್ ಒಂದು ಸೀವೇಜ್ ಪೈಪ್ ನ ಮೂಲಕ ಸಾಗುತ್ತಾ ಕೆಸರು ತುಂಬಿದ ಒಂದು ಸ್ಥಳಕ್ಕೆ ತಲುಪುತ್ತದೆ. ಆ ಒಂದು ಜಾಗದಲ್ಲಿ ಸ್ಪೈಡರ್ ಒಂದು ಡಾಲ್ ಹೌಸ್ ಅನ್ನ ತನ್ನ ಮನೆಯನ್ನಾಗಿ ಮಾಡ್ಕೊಂಡಿರುತ್ತೆ. ಸೊ ಸ್ಪೈಡರ್ ಮ್ಯಾಚ್ ಬಾಕ್ಸ್ ಅನ್ನ ತನ್ನ ಮನೆ ಒಳಗಡೆ ತಗೊಂಡು ಹೋಗ್ತಾ ಇರುತ್ತೆ. ಆದ್ರೆ ಅದಕ್ಕೆ ತನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ, ಬಟ್ ಕ್ರೋಕಸ್ ಮಾತ್ರ ಅಡಗಿಕೊಂಡೇ ಇರುತ್ತೆ. ಸೊ ಸ್ಪೈಡರ್ಗೆ ಯಾರು ಕಾಣಿಸದೇ ಇರೋದ್ರಿಂದ ಅದು ಒಳಗಡೆ ಹೋಗುತ್ತೆ. ಆಗ ಕ್ರೋಕಸ್ ಕೂಡ ಹಾರ್ಕೊಂಡು ಅದರ ಮನೆ ಹತ್ರ ಬಂದು ನಿಧಾನವಾಗಿ ಒಳಗಡೆ ಬರುತ್ತೆ. ಹೀಗಿರ್ಬೇಕಾದ್ರೆ ಅಲ್ಲೇ ನೀರಿನೊಳಗಡೆ ಒಂದು ಕಪ್ಪೆ ಇರುತ್ತೆ. ಅದು ಕ್ರೋಕಸ್ ಅನ್ನ ತಿನ್ನೋದಕ್ಕೆ ಅಂತ ಅದನ್ನೇ ಗುರಾಯಿಸ್ತಾ ಇರುತ್ತೆ. ಕ್ರೋಕಸ್ ಮನೆ ಒಳಗಡೆ ಬಂದು ಮೆಟ್ಲನ್ನ ಹತ್ಕೊಂಡು ಮೇಲಿನ ರೂಮ್ಗೆ ಬಂದು ನೋಡುತ್ತೆ. ಅಲ್ಲಿ ಸ್ಪೈಡರು ಮ್ಯಾಚ್ ಸ್ಟಿಕ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಬಲೆಯನ್ನ ಮಾಡ್ತಾ ಇರುತ್ತೆ. ಅಲ್ಲೋಡ್ರಲ್ಲಿ ಸ್ಪೈಡರು ಸಣ್ಣ ಬ್ಯಾಟ್ರಿಯಿಂದ ಲೈಟ್ ಹಚ್ಚೈತಿ. ಎಷ್ಟು ಶಾಣೆ ಐತೆ ಸ್ಪೈಡರು.
ಇದೇ ವೇಳೆಗೆ ಸಡನ್ ಆಗಿ ಆ ಕಪ್ಪೆ ವಿಂಡೋಲಿ ಬಂದು ತನ್ನ ಅಂಟು ನಾಲಿಗೆಯಿಂದ ಕ್ರೋಕಸ್ ಅನ್ನ ಹಿಡಿದು ತಿನ್ಬೇಕು ಅಂತ ಟ್ರೈ ಮಾಡ್ತಾ ಇರುತ್ತೆ. ಸ್ಪೈಡಿ ಕೂಡ ಇದನ್ನ ನೋಡ್ಬಿಡುತ್ತೆ. ಕಪ್ಪೆ ಕ್ರೋಕಸ್ ಅನ್ನ ತುಂಬಾನೇ ಜೋರಾಗಿ ಎಳಿತಾ ಇರುತ್ತೆ. ಇದರಿಂದ ಕ್ರೋಕಸ್ ತನ್ನನ್ನು ತಾನು ಉಳಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಕಿಟಕಿಯನ್ನ ಬಿಗಿಯಾಗಿ ಇಟ್ಕೊಂಡ್ಬಿಟ್ಟಿರುತ್ತೆ. ಸೊ ಇದರಿಂದ ಕಪ್ಪೆ ಜೋರಾಗಿ ಎಳಿತಾ ಇರೋದ್ರಿಂದ ಇಡೀ ಡಾಲ್ ಹೌಸ್ನೆ ಆ ಕಪ್ಪೆ ಮೇಲೆ ಬಿದ್ದ್ಬಿಡುತ್ತೆ. ಇದರಿಂದ ಕಪ್ಪೆ ಅಲ್ಲೇ ಸತ್ತೋಗ್ಬಿಡುತ್ತೆ. ಈ ಕಡೆ ಕ್ರೋಕಸ್ಗೂ ಕೂಡ ಪ್ರಜ್ಞೆ ತಪ್ಪಿ ಬಿಡುತ್ತೆ. ಮತ್ತೆ ಅದಕ್ಕೆ ವಾಪಸ್ಸು ಅದೇ ಲೇಡಿ ಬಗ್ನ ಕನಸು ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಕನಸಿನಲ್ಲಿ ಅದು ತನ್ನ ಗರ್ಲ್ ಫ್ರೆಂಡ್ ನ ಮದುವೆಯಾಗಿ ಮಕ್ಕಳನ್ನ ಮಾಡ್ಕೊಂಡು ಆ ಮಕ್ಕಳಿಗೆ ಹಾರುವುದನ್ನು ಕಲಿಸ್ತಾ ಇರುತ್ತೆ. ಯಾವಾಗ ಅದಕ್ಕೆ ಕನಸಿನಿಂದ ಎಚ್ಚರವಾಗುತ್ತೋ ಆವಾಗ ನೋಡುತ್ತೆ ಕ್ರೋಕಸ್ ಒಂದು ಬೆಡ್ ಮೇಲೆ ಮಲಗಿರುತ್ತೆ ಅಂಡ್ ಸ್ಪೈಡರ್ ಅದಕ್ಕೋಸ್ಕರ ಮ್ಯೂಸಿಕ್ ಅನ್ನ ಬಾರಿಸ್ತಾ ಇರುತ್ತೆ. ಸೋ ಕ್ಯೂಟ್ ಅಲ್ವಾ ಈ ಸೀನು. ನಂತರ ಸ್ಪೈಡರ್ ಕ್ರೋಕಸ್ಗೆ ಥ್ಯಾಂಕ್ ಯು ಹೇಳುತ್ತೆ. ಯಾಕಂದ್ರೆ ಆ ಒಂದು ಕಪ್ಪೆ ಯಾವಾಗಲೂ ಸ್ಪೈಡರ್ಗೆ ತುಂಬಾನೇ ಕಾಡಿಸ್ತಾ ಇರುತ್ತೆ. ಅದನ್ನೇ ಇವಾಗ ಕ್ರೋಕಸ್ ಸಾಯಿಸಿರೋದ್ರಿಂದ ಸ್ಪೈಡಿಗೆ ತುಂಬಾನೇ ಖುಷಿ ಆಗ್ಬಿಟ್ಟಿರುತ್ತೆ. ಸ್ಪೈಡರ್ ಅದಕ್ಕೆ ತಿನ್ನೋದಕ್ಕೆ ಒಂದು ಹಣ್ಣನ್ನು ಕೊಡುತ್ತದೆ. ಕ್ರೋಕಸ್ ಅದನ್ನು ತಿನ್ನುತ್ತೆ. ಇದರಿಂದ ಅದಕ್ಕೆ ಮತ್ತೆ ಎನರ್ಜಿ ಬರುತ್ತೆ. ಸೊ ನಂತರ ಕ್ರೋಕಸ್ಸು ಆ ಮ್ಯಾಚ್ ಬಾಕ್ಸ್ ಹತ್ರ ಬಂದು ಸ್ಪೈಡರ್ಗೆ ಹೇಳುತ್ತೆ, ನನಗೆ ಈ ಮ್ಯಾಚ್ ಬಾಕ್ಸ್ ಬೇಕು, ನನ್ನ ಫ್ರೆಂಡ್ಸ್ನ ಜೀವ ತುಂಬಾನೇ ಕಷ್ಟದಲ್ಲಿದೆ, ಅವ್ರಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ. ಸೊ ಸ್ಪೈಡರ್ ಕೂಡ ಸರಿ ಆಯಿತು ಅಂತ ಒಪ್ಕೊಂಡು ಮ್ಯಾಚ್ ಬಾಕ್ಸನ್ನು ಮನೆಯ ಹೊರಗಡೆ ತಂದು ಇಡುತ್ತೆ. ಕ್ರೋಕಸ್ ಅದನ್ನ ತಗೊಂಡು ಹಾರೋಕೆ ಶುರು ಮಾಡುತ್ತೆ. ಅಂಡ್ ಇವಾಗ ಕ್ರೋಕಸ್ನ ರೆಕ್ಕೆಗಳು ಕೂಡ ಪೂರ್ತಿಯಾಗಿ ಗ್ರೋ ಆಗಿರ್ತವೆ. ಸೊ ಕ್ರೋಕಸ್ಸು ಪೈಪ್ ನಿಂದ ಹೊರಗಡೆ ಬಂದು ಕರಿರುವೆಗಳ ಅರಮನೆಯ ಕಡೆ ತನ್ನ ಪ್ರಯಾಣವನ್ನ ಮುಂದುವರಿಸುತ್ತದೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಅದು ನೋಡುತ್ತೆ ನೊಣಗಳ ಗುಂಪೊಂದು ಕ್ರೋಕಸ್ ಲವ್ ಮಾಡ್ತಾ ಇದ್ದ ಅಂದ್ರೆ ಅದರ ಗರ್ಲ್ ಫ್ರೆಂಡ್ ತಿಗಣೆಗೆ ಕಾಡಿಸ್ತಾ ಇರ್ತವೆ. ಅಂಡ್ ಆ ತಿಗಣೆನೂ ಕೂಡ ತನ್ನ ಕುಟುಂಬದಿಂದ ಕಳೆದೋಗಿ ಒಬ್ಬಳೇ ಆಗಿರ್ತಾಳೆ. ಅಂಡ್ ಅವಾಗವಾಗ ಕ್ರೋಕಸ್ಗೆ ಕನಸಲ್ಲಿ ಬರ್ತಾ ಇದ್ದ ಗರ್ಲ್ ಫ್ರೆಂಡ್ ತಿಗಣೆ ಬೇರೆ ಯಾವುದೂ ಅಲ್ಲ, ಇದೇ ಆಗಿರುತ್ತೆ. ಸೊ ಆ ಒಂದು ತಿಗಣೆಗೆ ನೊಣಗಳು ಕಾಡಿಸ್ತಾ ಇರ್ತವೆ. ಸೊ ಅದನ್ನ ನೋಡಿದ ಕ್ರೋಕಸ್ ಮ್ಯಾಚ್ ಬಾಕ್ಸ್ ಅನ್ನ ಅಲ್ಲೇ ಬಿಟ್ಟು ಅದರ ಗರ್ಲ್ ಫ್ರೆಂಡ್ ನ ಕಾಪಾಡೋಕೆ ಹೋಗುತ್ತೆ. ಸೊ ಕ್ರೋಕಸ್ ನೊಣಗಳಿಗೆ ಹೇಳುತ್ತೆ, ನೋಡಿ ನಿಮಗೆ ಧೈರ್ಯ ಅನ್ನೋದಿದ್ರೆ, ಟಿಕ್ಕದಲ್ಲಿ ದಮ್ ಅನ್ನೋದಿದ್ರೆ ನನ್ನನ್ನು ಹಿಡೀರಿ ನೋಡೋಣ ಅಂತ ಹೇಳಿ ಅವುಗಳ ಮುಖಕ್ಕೆ ಗ್ಯಾಸ್ ಅನ್ನ ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಡುತ್ತೆ. ಇದರಿಂದ ಎಲ್ಲ ನೊಣಗಳಿಗೆ ಕೋಪ ಬಂದು ಅದನ್ನ ಹಿಡಿಯೋಕೆ ಅಂತ ಓಡ್ತವೆ. ಕ್ರೋಕಸ್ ಅವುಗಳನ್ನ ರಸ್ತೆ ಕಡೆ ಕರ್ಕೊಂಡು ಬರುತ್ತೆ. ರೋಡಲ್ಲಿ ಒಂದು ಕಾರು ಕೂಡ ಬರ್ತಾ ಇರುತ್ತೆ. ಕ್ರೋಕಸ್ ಸ್ಪೀಡಾಗಿ ಹಾರ್ತಾ ಕಾರ್ ಸಮೀಪ ಬಂದು ಸೈಡ್ಗೆ ಸರ್ಕೊಂಡ್ಬಿಡುತ್ತೆ. ಬಟ್ ನೊಣಗಳಿಗೆ ತಮ್ಮನ್ನು ತಾವು ಕಂಟ್ರೋಲ್ ಮಾಡೋಕ್ಕಾಗದೆ ಕಾರ್ಗೆ ಡಿಕ್ಕಿ ಹೊಡೆದು ಗಾಯ ಮಾಡಿಕೊಂಡು ಅಲ್ಲೇ ಕೆಳಗಡೆ ಬಿದ್ದೋಗ್ಬಿಡ್ತವೆ. ಕ್ರೋಕಸ್ ಅವರನ್ನ ನೋಡಿ ನಕ್ಕಿ ಕಾಮಿಡಿ ಮಾಡಿ, ಮಕ್ಕಳೇ ಇನ್ನೊಮ್ಮೆ ನನ್ನ ಗರ್ಲ್ ಫ್ರೆಂಡ್ ತಂಟೆಗೆ ಬಂದರೆ ನಿಮಗೆ ಇದೇ ಗತಿ ಅಂತ ಹೇಳಿ ಹೊರಟು ವಾಪಸ್ ಅದರ ಗರ್ಲ್ ಫ್ರೆಂಡ್ ಹತ್ರ ಬರುತ್ತೆ. ಆ್ಯಂಡ್ ಅವರಿಬ್ರು ಇವಾಗ ಕಿಸ್ ಮಾಡ್ತಾರೆ. ಇವಾಗ ಅವರಿಬ್ರು ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಡ್ತಾ ಇರ್ತಾರೆ. ಆದರೆ ಕ್ರೋಕಸ್ ಪ್ರಾಮಿಸ್ ಮಾಡಿ ಹೇಳುತ್ತೆ, ನಾನು ವಾಪಸ್ಸು ಬೇಗ ಬರ್ತೀನಿ, ಯಾಕಂದ್ರೆ ನಂಗೆ ಇವಾಗ ನನ್ನ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕಾಗಿದೆ ಅಂತ ಹೇಳಿ ಹೊರಡೋಕೆ ಸಿದ್ಧವಾಗುತ್ತೆ. ಬಟ್ ಅದರ ಗರ್ಲ್ ಫ್ರೆಂಡು ಅದರ ಹಿಂದೆ ಹಿಂದೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ಕ್ರೋಕಸ್ ಮ್ಯಾಚ್ ಬಾಕ್ಸ್ನ ಎಟ್ಕೊಂಡು ಹೇಳುತ್ತೆ, ನೋಡು ಅಲ್ಲಿ ತುಂಬಾನೇ ಅಪಾಯವಿದೆ, ಸೇಫ್ ಇಲ್ಲ, ಸೊ ಅದಕ್ಕೆ ನೀನು ಇಲ್ಲೇ ಇರು, ನಾನು ಬೇಗನೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೊರಟೋಗುತ್ತೆ. ನಂತರ ನಾವು ಈ ಕಡೆ ಕರಿರುವೆಗಳ ಮನೆಯನ್ನ ನೋಡ್ತೇವೆ. ಯಪ್ಪ, ಕೆಂಪಿರುವೆಗಳು ಭಯಂಕರವಾಗಿ ಇನ್ನೂ ದಾಳಿ ಮಾಡ್ತಾನೆ ಇರ್ತವೆ. ಇದರಿಂದ ಅರಮನೆ ಪೂರ್ತಿ ನಾಶ ಆಗೋ ಸ್ಟೇಜ್ಗೆ ಬಂದ್ಬಿಟ್ಟಿರುತ್ತೆ. ಅಲ್ಲದೆ ನಿಧಾನವಾಗಿ ಕುಸಿತಾ ಇರುತ್ತೆ. ಪಾಪ ಕರಿರುವೆಗಳು ಮತ್ತು ಮ್ಯಾಂಡೆಬಲ್ ಕ್ರೋಕಸ್ ಬಂದೇ ಬರ್ತಾನೆ ಅನ್ನೋ ಹೋಪಲ್ಲಿ ದಾರಿ ಕಾಯ್ತಾ ಇರ್ತವೆ. ಸೊ ಹೀಗಿರ್ಬೇಕಾದ್ರೆ ಅವರಿಗೆ ಕ್ರೋಕಸ್ನ ಶಬ್ದ ಕೇಳಿಸೋಕೆ ಸ್ಟಾರ್ಟ್ ಆಗ್ಬಿಡ್ತವೆ. ಇದನ್ನ ಕೇಳಿದ ಎಲ್ಲ ಕರಿರುವೆಗಳಿಗೆ ತುಂಬಾನೇ ಸಂತೋಷವಾಗುತ್ತೆ. ನೋಡಿ ಫ್ರೆಂಡ್ಸ್, ನಂಬಿಕೆ ಮತ್ತು ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ಇದೇ ನೋಡಿ. ಕ್ರೋಕಸ್ ಚೀರುತ್ತಾ ಸಾಂಗ್ ಅನ್ನ ಹಾಡ್ತಾ ಕೆಂಪಿರುವೆಗಳಿಗೆ ಇವಾಗ ಇದೇ ಹಬ್ಬ ನನ್ನ ಮಕ್ಕಳೇ ಅಂತ ಹೇಳ್ತಾ ಮ್ಯಾಚ್ ಬಾಕ್ಸ್ ಅನ್ನ ತಂದು ಮ್ಯಾಂಡೆಬಲ್ ಬಳಿ ಇಟ್ಟು ಹೇಳುತ್ತೆ, ಇವಾಗ ನಾನು ಬಹಳಷ್ಟು ಬೆಂಕಿ ಕಡ್ಡಿಗಳನ್ನ ತಂದಿರುವೆ. ಸೊ ನಾವಿವಾಗ ಕೆಂಪಿರುವೆಗಳ ಸೈನ್ಯಕ್ಕೆ ಹಾಗೂ ಆ ನೀಚ ಪ್ಯೂಟರ್ಗೆ ಸರಿಯಾದ ಪಾಠ ಕಲಿಸೋಣ ಅಂತ ಹೇಳಿ ಮ್ಯಾಂಡೆಬಲ್ ಹಾಗೂ ಇತರ ಇರುವೆಗಳು ಬೆಂಕಿ ಕಡ್ಡಿಯನ್ನು ಹಚ್ಚಿ ಎಲ್ಲ ರಾಕೆಟ್ಸ್ಗಳಿಗೆ ಬೆಂಕಿಯನ್ನು ಹಚ್ಚಿಬಿಡ್ತವೆ. ಇದರಿಂದ ಎಲ್ಲ ರಾಕೆಟ್ಗಳು ಆಕಾಶದಲ್ಲಿ ಹಾರಿ ಕೆಳಗಡೆ ಕೆಂಪಿರುವೆಗಳ ಮೇಲೆ ಬಿದ್ದು ತುಂಬಾನೇ ದೊಡ್ಡದಾಗಿ ಟಬ್ ಟೂಬ್ ಅಂತ ಬ್ಲಾಸ್ಟ್ ಆಗ್ತವೆ. ಇದರಿಂದ ಅನೇಕ ಕೆಂಪಿರುವೆಗಳು ಸತ್ತೋಗ್ತವೆ. ಇದನ್ನ ನೋಡಿದ ಇತರ ಕೆಂಪಿರುವೆಗಳ ಸೈನ್ಯ ಭಯದಿಂದ ಓಡಲು ಶುರು ಮಾಡ್ತವೆ. ಯಾಕಂದ್ರೆ ತುಂಬಾನೇ ರಾಕೆಟ್ಸ್ಗಳು ರಭಸವಾಗಿ ಬಂದು ಕೆಂಪಿರುವೆಗಳ ಸೈನ್ಯವನ್ನು ಬ್ಲಾಸ್ಟ್ ಮಾಡ್ತಾ ಇರ್ತವೆ. ಸೊ ಇದರಿಂದ ಎಲ್ಲ ಕಡೆ ಬೆಂಕಿ ಹತ್ಕೊಳ್ಳುತ್ತೆ. ಇದನ್ನು ನೋಡಿದ ಬೂಟರ್ನ ಸಂಪೂರ್ಣ ಸೈನ್ಯ ಭಯಪಟ್ಕೊಂಡು ಓಡೋಗೋಕೆ ಶುರು ಮಾಡುತ್ತೆ. ಬೂಟರ್ ತನ್ನ ಸೈನ್ಯ ಓಡಾಗ್ತಾ ಇರೋದನ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊಳ್ಳುತ್ತೆ. ಮತ್ತೆ ಅದರ ಕುಂಡಿ ತುಂಬಾನೇ ಉರಿತಾ ಇರುತ್ತೆ. ಅದಕ್ಕೆ ನಿರಾಸೆ ಆಗುತ್ತೆ. ಬಟ್ ಅದಕ್ಕೆ ಇವಾಗ ಏನು ಮಾಡೋಕ್ಕಾಗಲ್ಲ. ಸೊ ಬೇರೆ ಆಪ್ಷನ್ ಇಲ್ಲದೆ ಇನ್ನೊಮ್ಮೆ ಸೇಡು ತೀರಿಸ್ಕೋತೀನಿ ಅಂತ ಹೇಳಿ ಅದು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ.
ನಂತರ ಈ ಕಡೆ ನೋಡಿದ್ರೆ ರಾಕೆಟ್ಸ್ ಗಳಿಂದಾಗಿ ಕಾಡಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ, ಅಲ್ಲದೆ ಕರಿ ಇರುವೆಗಳ ಮನೆ ಕೂಡ ಸುಟ್ಟೋಗ್ತಿರುತ್ತೆ. ಹೀಗಿರ್ಬೇಕಾದ್ರೆ ಅಷ್ಟರಲ್ಲಿ ಒಂದು ಫೈರ್ ರೆಸ್ಕ್ಯೂ ಏರೋಪ್ಲೇನ್ ಬಂದು ನೀರನ್ನ ಸುರಿದು ಬೆಂಕಿಯನ್ನ ಆರಿಸುತ್ತೆ, ಅಲ್ಲದೆ ಕರಿ ಇರುವೆಗಳ ಮನೆ ಕೂಡ ಸಂಪೂರ್ಣವಾಗಿ ನಾಶವಾಗ್ಬಿಡುತ್ತೆ. ಬಟ್ ಎಲ್ಲ ಇರುವೆಗಳು ಸೇಫ್ ಆಗಿರ್ತವೆ. ಎಲ್ಲ ಇರುವೆಗಳಿಗೆ ತಮ್ಮ ಅರಮನೆ ನಾಶವಾಗಿರೋದನ್ನ ನೋಡಿ ತುಂಬಾನೇ ದುಃಖ ಪಡ್ತಾ ಇರ್ತವೆ. ಕ್ರೋಕಸ್ ಕೂಡ ದುಃಖ ಪಡ್ತಾ ಇರುತ್ತೆ. ಹೀಗೆ ಕೆಲವು ದಿನಗಳ ನಂತರದ ಸೀನನ್ನು ತೋರಿಸಲಾಗುತ್ತೆ. ಕ್ರೋಕಸ್ ಇವಾಗ ತನ್ನ ಗರ್ಲ್ ಫ್ರೆಂಡ್ನ ಮದುವೆಯಾಗಿ ಅದಕ್ಕೆ ಇವಾಗ 5 ಮಕ್ಕಳಾಗಿರ್ತವೆ. ಆ್ಯಂಡ್ ಕ್ರೋಕಸ್ ಇವಾಗ ಅದರ ಮಕ್ಕಳಿಗೆ ಹಾರುವುದನ್ನು ಕಲಿಸ್ತಾ ಇರುತ್ತೆ, ಸಂತೋಷದಿಂದ ತನ್ನ ಜೀವನವನ್ನು ನಡೆಸ್ತಾ ಇರುತ್ತೆ. ಇನ್ನೊಂದೆಡೆ ಕರಿರುವೆಗಳು ತಮ್ಮ ಮನೆಯನ್ನು ಮತ್ತೆ ಕಟ್ಟಲು ಆರಂಭಿಸ್ತವೆ. ಕ್ರೋಕಸ್ ಮ್ಯಾಂಡೆಬಲ್ ಅನ್ನ ಭೇಟಿಯಾಗಲು ಬರುತ್ತದೆ. ಇಬ್ಬರು ಒಟ್ಟಿಗೆ ನಿಂತು ತಮ್ಮ ಹೊಸ ಮನೆ ನಿರ್ಮಾಣವಾಗುತ್ತಿರುವುದನ್ನು ನೋಡ್ತಾ ಇರ್ತವೆ. ಸೊ ಇಲ್ಲಿಗೆ ಈ ಚಿತ್ರದ ಹ್ಯಾಪಿ ಎಂಡಿಂಗ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೀಟಗಳಿಗೂ ತಮ್ಮ ಜೀವನದಲ್ಲಿ ಎಷ್ಟು ತೊಂದರೆಗಳಿರುತ್ತೆ, ಬದುಕೋದಕ್ಕೆ ಮತ್ತೆ ಊಟಕ್ಕೆ ಎಷ್ಟೆಲ್ಲ ಹೋರಾಟ ಮಾಡ್ತವೆ ಅಂತ. ಆ್ಯಂಡ್ ನಿಮಗೆ ಇದರ ನೆಕ್ಸ್ಟ್ ಪಾರ್ಟ್ ಬೇಕಾಗಿದ್ರೆ ಕಮೆಂಟಲ್ಲಿ ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟಾಟಾ, ಬೈ ಬಾಯ್.